ಸಾರಿ ಗೈಸ್, ಉದ್ರಿ ಬಿದ್ದಿದ್ದಲ್ಲ ಇದು. ಇದು ಮಂಗ ತಿಂದಿದ್ದು. ಯಾಕಂದರೆ ಕೋಣನಂಥದ್ದು ಮಂಗ. ಬೆಳಿಗ್ಗಿಂದು ಡ್ಯೂಟಿ ಮುಗೀತು, ಈಗ ಮಧ್ಯಾಹ್ನದ ಡ್ಯೂಟಿ ಸ್ಟಾರ್ಟ್ ಆಗದೆ. ಮಸ್ತಾಗಿ ಒಂದು ಶೂಟಿಂಗನ್ನು ಮಾಡ್ಬೋದು ಸಾಂಗಿಂದು. ನೋಡಿ ಎಷ್ಟು ಚಂದ ಇದೆ ಪ್ಲೇಸು. ಹಾಗೆ ಸೂರ್ಯನ ಬಿಂಬ ನೋಡಿ ಅಲ್ಲಿ ನೀರಲ್ಲಿ ಮೂಡದೆ ಎಷ್ಟು ಚಂದ ಕಾಣ್ತದೆ ನೋಡಿ. ಅದ್ರದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳೆಲ್ಲ ಮುಗೀತಾ ಬಂತು ಗೈಸ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಲೇಟಾಗಿ ಹೋಗದೆ. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ. ದೀನಿ ಮತ್ತು ವಾಣಿಗೆ ಗೈಸ್ ಹಾಳೆಯನ್ನು ಸಿಗೋದು ಹಾಕಾಗಿತ್ತು, ಅದನ್ನೇ ತಿಂತಾವ್ರೆ. ವಾಣಿ ಅಂತೂ ಮಲಗದಲ್ಲೇ ತಿಂತಾ ಇದೆ ನೋಡಿ ಹೆಂಗಂತ. ಹಾಗೆಯೇ ಇವರು ಸಣ್ಣ ಕೋಳಿ ಮರಿಗಳಿಗೆ ನೋಡಿ, ಆ ದೊಡ್ಡ ಕೋಳಿ ಟರ್ಸ್ಕೊಂತ ಅದೇ. ಅಂದರೆ ಈ ಸಣ್ಣ ಮರಿದು ಅಮ್ಮ ಅವ್ರ ಜೊತೆಗೆ ಇರುವುದಿಲ್ಲ ಈಗ, ಯಾಕಂದರೆ ಅದು ಮತ್ತೆ ಮೊಟ್ಟೆ ಹಾಕಲಿಕ್ಕೆ ಬಂದದೆ. ಹಾಗಾಗಿ ಈ ಸಣ್ಣ ಮರಿ ಇದೆಯಲ್ಲ ಅದಕ್ಕೆಲ್ಲ ಕಚ್ತದೆ. ಬಾಬಣ್ಣ ಅಂತೂ ಇಲ್ಲಿ ಮಲ್ಗನೆ ನೋಡಿ. ನಿನ್ನೆ ಅವನಿಗೆ ಇಲ್ಲೆಲ್ಲ ಕಣ್ಣಿಗಂತೆ ಇಲ್ಲಿ ಹಣೆಗೆಲ್ಲ ಕಪ್ಪನ್ನು ಹಚ್ಚಿದೆ. ನಮ್ಮ ಬಾಬುಗೆ ಯಾವುದೇ ದೃಷ್ಟಿ ಬೀಳಬಾರ್ದು ಅಂತ. ಅದು ಇವತ್ತು ಸುಮಾರು ಹೋಗದೆ. ಈಗ ಮಧ್ಯಾಹ್ನ ಆಗದೆ. ತೋಟದ ಹತ್ರ ಒಂದು ರೌಂಡ್ ಹಾಕಿ ಬರುವ ಅಂತ ಈಗ ಹೋಗ್ತಾ ಇರೋದು. ತರಕಾರಿ ಗಿಡಗಳನ್ನೆಲ್ಲ ಒಂದು ಸ್ವಲ್ಪ ನೋಡುವ, ಹಾಗೇನೆ ಹಾಳೆ ಏನಾದರೂ ಬಿದ್ದಿದ್ರೆ ಕಡ್ಕೊಂಡು ಹೋಗುವ ಅಂತ ಬಂದಿರೋದು. ನೋಡಿ ಕೋಳಿಗಳೆಲ್ಲ ಗುತ್ತಿಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಾರ ನೋಡಿ. ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಅವ್ರದ್ದು. ಈಗ ಒಂದು ಚೂರು ಫ್ರೀ ಇಲ್ಲ ಅವರಿಗೆ. ಇಡೀ ದಿನ ಕೆಲಸ ನೋಡಿ, ಬರ್ಗುದು. ಅದು ಗೊಬ್ಬರ ಕುಡಿಲಿ ಬರ್ಗೋದಿಲ್ಲ, ಮತ್ತು ಅವ್ರು ಇಲ್ಲಿ ಆಕೆ ಗಿಡದ ಬುಡ್ತಾಗ ಬಂದು ಬರ್ತಾರೆ ನೋಡಿ. ಈ ಕಡೆ ಒಂದು ಕೋಳಿ ಅದೆ, ಆ ಕಡೆ ಒಂದು ಅದೆ, ಮಧ್ಯದಲ್ಲಿ ಹುಂಜ ಕಾವಲು ಕಾಯಮ್ಮ. ಅಲ್ಲೊಂದು ಕೋಳಿ ಅದೆ ನೋಡಿ ಆ ಕಡೆ. ಕೆಲಸ ಒಂದೆರಡಲ್ಲ ನೋಡಿ. ಈ ಹ್ಯಾಟೆ ನೋಡಿ, ಅದು ಆವಾಗಲೇ ಬೆಳಿಗ್ಗೆ ಕಾಣಿಸಿದೆ ನೋಡಿ 4 ಮರಿ ಇದ್ದಿದ್ದು. ಆ ಮರಿಯನ್ನೆಲ್ಲ ಬಿಟ್ಟು ಈಗ ಒಂದೇ ಅದೇ ನೋಡಿ. ಹೊಸಲೆ ಗಿಡದ ಹತ್ರ ಎಲ್ಲ ಕೆದ್ರಿ ನೋಡಿ ಹೆಂಗೆ ಮಾಡಿಟ್ಟಾರೆ ಅಂತ. ಫುಲ್ಲು ಒಣಗಿ ಬಿದ್ದದೆ. ಈ ಕಡೆ ನೀರು ಬಿಡಲಿಲ್ಲ ಇವತ್ತು. ಹಾಗೆಯೇ ಗೈಸ್, ಇಲ್ಲೊಂದು ಟೊಮೆಟೊ ಗಿಡ ಹುಟ್ಟದೆ ನೋಡಿ. ಕುಳಿಯಲ್ಲಿ ಗೊಬ್ಬರ ಹಾಕಿದ್ನಲ್ಲ, ಅದು ಗೊಬ್ಬರದಲ್ಲಿ ಬೀಜ ಏನೋ ಇತ್ತಿರಬೇಕು, ಅದೇ ಹುಟ್ಕೊಳ್ಳೋದೆ ನೋಡಿ. ಇದೊಂದು ಕೋಳಿ ಕಣ್ಣಿಗೆ ಬೀಳದೆ ಇದ್ರೆ ಸಾಕು. ಹಾಗೆ ಇದು ಗೈಸ್ ಬದನೆ ಗಿಡ. ಇದು ಬಿಳಿ ಬದನೆ ಎಲ್ಲ ಹುಟ್ಟದೆ. ಹಾಗೆಯೇ ಈ ಕಡೆಗೆ ಬಂದರೆ ಇದು ಮತ್ತಿ ಸೊಡ್ಗೆ. ಇಲ್ಲೆಲ್ಲ ಸಣ್ಣಗಾಗ್ತದೆ. ಈಗ ನಿನ್ನೆನೋ ಮೊನ್ನೆನೋ ಕೊಯ್ದರು, ಸುಮಾರು ಕೊಯ್ದು ಎಲ್ಲ ಖಾಲಿಯಾಗಿಬಿಟ್ಟದೆ ಗಿಡದಂದು. ಈಗ ಇದೆಲ್ಲ ಬೆಳಿಬೇಕು. ಇದು ಗೈಸ್, ಇದು ಮತ್ತಿ ಸೊಡ್ಗೆ ಆಗ್ಲಿಕ್ಕತ್ತು 1 ತಿಂಗಳು ಆಯ್ತಾನು ನಮ್ಮ ಮನೇಲಿ. ಫುಲ್ ಒಂದು ಸತಿ ಹೂ ಆಗ್ತದೆ, ಹೂವಾಗಿ ಕಾಯಿ ಆಗ್ತಿದ್ದಂಗೆ ಮತ್ತೆ ಹೂ ಆಗ್ತದೆ ನೋಡಿ. ಈಗೆಲ್ಲ ಹೂವು ಆಗ್ತದೆ, ಇದಾಗ ಮುಗಿಯೋರಂಗೆ ಮತ್ತೆ ಆಗ್ತದೆ ನೋಡಿ. ಇಲ್ಲೆಲ್ಲ ಹೂ ಬಿಡ್ಲಿಕ್ಕೆ ಆಗದೆ ನೋಡಿ ಮತ್ತು. ಈಗ ಈ ಕಡೆ ತೋಟಕ್ಕೆ ಬಂದಾಗದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಜಾಂಬಳಿ ಕಾಯಿ ಎಲ್ಲ ಉದುರಿ ಬೀಳ್ತಾನೆ ನೋಡಿ. ಅದ್ರಂಗೆ ಕಾಯಾಗಿದ್ದಷ್ಟೇ ಎಲ್ಲ ಹೆಂಗೆ ಉದುರಿ ಬೀಳ್ತದೆ ನೋಡಿ. ಸಾರಿ ಗೈಸ್, ಉದುರಿ ಬಿದ್ದಿದ್ದಲ್ಲ ಇದು. ಇದು ಮಂಗ ತಿಂದಿದ್ದು. ಯಾಕಂದರೆ ನೋಡ್ಬೋದು ಇಲ್ಲಿ ಈ ಕಡೆ ಎಲ್ಲ ತಿಂದಿದ್ದು ಕಾಣ್ತದೆ. ಹಾಗೆಯೇ ಇದೂ ತಿಂದಿದ್ದು. ಇದು ಸುಮಾರು ದೊಡ್ಡ ಆಗಿತ್ತು, ಆದರೆ ಇದು ತಿಂದಿದ್ದಲ್ಲ. ಅದು ಬಂದು ಕೂತಾವಾಗ ಹೀಗೆ ಉದುರಿ ಹೋಗಿದ್ದಿರಬೇಕು ನೋಡಿ. ಈ ಮಂಗನ ಕಣ್ಣಿಗೆ ಜಾಂಬಳಿಕಾಯಿ ಕಾಣ್ತು ಅಂತ ಅನಿಸ್ತದೆ. ಇಲ್ಲೆಲ್ಲ ನೋಡಿ, ಎಲ್ಲ ತಿಂದು ಹೊತ್ತಾಗ್ತದೆ. ಅದು ಗೈಸು ಈಗ ಸಣ್ಣ ಅದಲ್ಲ, ಅಷ್ಟು ರುಚಿ ಅನಿಸೋದಿಲ್ಲ ಜಾಂಬಳಿಕಾಯಿ. ಅದಕ್ಕೆ ಅದು ಅರ್ಧ ಇಷ್ಟೇ ತಿಂದು ಹೋಗದೆ. ಈಗ ಅಕಸ್ಮಾತ್ ದೊಡ್ಡಾದ ಮೇಲೆ ಏನಾದರೂ ನೋಡಿದರೆ ಪೂರ್ತಿ ಚೊಕ್ಕ ಮಾಡಿ ಹೋಗ್ತದೆ. ನೋಡ್ಬೋದು ಈಗ ನೋಡಿ, ಇಲ್ಲೆಲ್ಲ ಕೆರೆದದೆ. ಈ ಮಂಗನ ಕಾಲದಲ್ಲಿ ಜಾಂಬಳಿ ಹಣ್ಣನ್ನು ತಿಂದು ಹಾಗೆ ಅಂತ ಅನ್ನಿಸ್ತದೆ. ಯಾಕಂತಂದರೆ ನೋಡಿ, ಇಷ್ಟು ಸಣ್ಣ ಇರುವಾಗಲೇ ಬಂದು ತಿಂದು ಹೋಗದೆ. ಇನ್ನು ದೊಡ್ಡ ಆದಮೇಲೆ ಅದು ಬಿಡುವ ಚಾನ್ಸ್ ಇಲ್ಲ. ತೋಟದ ಆ ಕಡೆ ಮಂಗ ಬಂದುಬಿಟ್ಟದೆ ನೋಡಿ. ಅಲ್ಲಿ ನೋಡಿ, ಆ ಕಡೆ ಈ ಕಡೆ ಹತ್ತೋದು ಹಿಡಿಯೋದು ಮಾಡ್ತಾ ಇದೆ. ಅದನ್ನ ಲೆಕ್ಕ ಇಲ್ಲಿ ಈ ಕಡೆ ತೋಟಕ್ಕೆ ಬರುದೆ ಅಂತ ಕಾಣ್ತದೆ ನೋಡಿ. ಅಲ್ಲಿ ಮರದ ಮೇಲೆ ಹೇಗೆ ಕೂತದಂತ ಕೋಣನಂಥದ್ದು ಮಂಗ.
ಅಲ್ಲಿ ನೋಡಿ ಹೆದ್ರಿಕೆ ಹಿಡಿದಂಗೆ ಹೆಂಗೆ ಮಾಡ್ತದಂತ. ಈಗ ಆ ಕಡೆ ಹೋಯ್ತು. ಇದು ಗೈಸ್ ಇಷ್ಟು ದಿನ ಕೆಂಪು ಮಂಗ ಅಷ್ಟೇ ಇದು ಅಡಿಕೆಯನ್ನು ತಿಂದು ಹೋಗ್ತಿತ್ತು. ಆದರೆ ಈಗ ಅದು ಕಪ್ಪು ಮೂತಿ ಮಂಗನೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದಂತೆ. ಯಾಕಂದರೆ ಲಾಸ್ಟ್ ಟೈಮ್ ಮಂಗ ಅಡಿಕೆಯನ್ನು ಉದುರಿಸಿತ್ತು, ಆವಾಗ ಕೆಂಪು ಮೂತಿ ಮಂಗ ಬರಲಿಲ್ಲಾಗಿತ್ತು. ಯಾಕಂದರೆ ಇದೊಂದೇ ಮಂಗ ಬಂದಿದ್ದಾಗಿತ್ತು. ಇದು ತಿಂದು ಹೋಗಿಬಿಟ್ಟದೆ ಗೈಸ್. ಇದಕ್ಕೂ ಈಗ ರೂಢಿ ಆಯಿತು ಅಂತ ಅನ್ನಿಸ್ತದೆ ಗೈಸ್. ಒಂದು ಹಾಳೆ ಸಿಕ್ತು, ಹಾಗೆ ಇದನ್ನು ಈಗ ತಗೊಂಡು ಮನೆಗೆ ಹೋಗೋದು. ಈಗ ಇದನ್ನು ಕರುಗಳಿಗೆ ಹಾಕೋದಿಲ್ಲ, ಯಾಕಂತಂದರೆ ನಿನ್ನೆ ತಗೊಂಡೋಗಿದ್ದ ಹಾಳೆನೇ ಸುಮಾರಿತ್ತು. ಮತ್ತು ಅದನ್ನೇ ಸಿಗದಿಟ್ಟು ಆಗದೆ ಅದನ್ನೇ ಹಾಕಿ ಒಂದು ಸರಿ ಖಾಲಿ ಮಾಡುವಂತ ಈಗೇನು ಹಾಕೋದಿಲ್ಲ. ಸೌಕರ್ಯರಿಗೆ ಈಗ ಮಧ್ಯಾಹ್ನದ ನಿದ್ರೆ ಬಂದದ್ದು. ಬೆಳಗಿಂದು ಡ್ಯೂಟಿ ಮುಗೀತು, ಈಗ ಮಧ್ಯಾಹ್ನದ ಡ್ಯೂಟಿ ಸ್ಟಾರ್ಟ್ ಆಗದೆ. ಇನ್ನು ಒಂದು ತಾಸಿನೊಳಗೆ ಡ್ಯೂಟಿ ಎಂಡ್ ಆಗ್ತದೆ. ಆಮೇಲೆ ರಾತ್ರಿದು ಡ್ಯೂಟಿ ಮಾಡಬೇಕಲ್ಲ, ಅದಕ್ಕೇನೆ. ಆದರೂ ಡ್ಯೂಟಿ ಮಾಡ್ತಾವ್ರೆ ಇಲ್ವನೋ, ಯಾಕಂತಂದ್ರೆ ಅಷ್ಟೊತ್ತಿಗೆ ಬಾಲನ ಅಲುಗಾಡಿಸಿದ್ರು ನೋಡಿ. ಸಾವುಕಾರರಿಗೆ ಅಷ್ಟೊತ್ತಿಗೆ ಸಿಟ್ಟು ಬರ್ತದೆ, ನಿದ್ರೆ ಬರ್ತದೆ, ಎಲ್ಲ ಬರ್ತದೆ. ಹಲ್ಲು ನೋಡಿ, ಆ ಇಲಿ ಹಲ್ಲು, ಸಣ್ಣ ಸಣ್ಣ ಹಲ್ಲು. ಬಾಬು ಸಾವುಕಾರ ಕೋಣನಂಗಾಗನೆ. ಆದರೂ ಮುದ್ದು ಮಾಡೋದು ಮಾತ್ರ ಬಿಡೋದಿಲ್ಲ ನಾವು. ಯಾವುದಾದ್ರೂ ಒಂದು ಸಣ್ಣ ಬೆಕ್ಕಿನ ಮರಿ ತರಬೇಕಿತ್ತು ನಮ್ಮ ಮನೆಗೆ. ಅವನಿಗೀಗ ಹೀಗೆ ಮಲಸಬೇಕು. ತಿರುಗು. ಇದು ಅವನ ಸ್ಟೈಲ್, ನಿಜವಾದ ಸ್ಟೈಲ್. ಹಿಂಗೆ ಮಲಗಿದ್ರೆ ಅವಾಗೇನೋ ಒಂಥರ ಆರಾಮಾಗ್ತದೆ. ಈಗ ಈ ಥರ ಮಲಗೋದನ್ನು ರೂಢಿ ಮಾಡಿಬಿಟ್ಟನಪ್ಪ ಅವ. ನಾನು ಹೀಗೆ ಮಲಸಿದ್ದೆ ಒಂದಿನ, ಅಂದ್ಲು ಅದನ್ನೇ ಹೀಗೆ ರೂಢಿ ಮಾಡ್ಕೊಬಿಟ್ಟನವ. ನೋಡಿ ಹಿಂಗೆ ಮಲಗನಂತ. ಈಗ ನಾನು ಮತ್ತು ಅಮ್ಮ ಬೆಟ್ಟಕ್ಕೆ ಹೋಗ್ತಾ ಇದ್ರು ತರಕಾರಿನ ತರಲಿಕ್ಕಂತ. ಅಮ್ಮ ಮುಂದೆ ಹೋಗ್ತಾ ಅಂತ ಹೇಳದೆ, ಸೊ ನಾನು ಈಗ ಹೋಗ್ತಾ ಇದ್ದೆ. ಯಾಕಂತಂದರೆ ಮನೆ ಹತ್ರ ಯಾರೂ ಇಲ್ಲಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿ ಹೋಗ್ತಾ ಇರೋದು. ಎಲ್ಲ ನೋಡಿ, ಇದು ಮಳೆ ಗಾಳಿ ಬಂದವಾಗೆಲ್ಲ ಬಿದ್ದು ಹೀಗಾಗಿರೋದು. ಇಲ್ಲ ಮೊದಲು ಹೀಗೇನೆ ಒಂದು ದಾರಿ ಇತ್ತು, ಈಗ ಅದು ಮರ ಬಿದ್ದು ಫುಲ್ಲು ಕ್ಲೋಸ್ ಆಗಿಬಿಟ್ಟದೆ. ಈ ಕಡೆ ನಾವು ಅಡ್ಡ ದಾರಿಯಿಂದೆಲ್ಲ ಹೋಗಬೇಕು ಈಗ. ಹಾಗೆ ಈ ಮರ ನೋಡಿ ಹೇಗೆ ಕಾಣ್ತದಂತ, ಫುಲ್ಲು ಒಣಗಿ ಹೋಗೋದೆ. ನಾವು ಲಾಸ್ಟ್ ಟೈಮ್ ಬಂದಿದ್ರೆ ತರಕಾರಿನ ಬರಲಿಕ್ಕೆ ಅಲ್ಲೇ ಬಂದಿರೋದು ಈಗಲೂ. ಯಾಕಂತಂದರೆ ಲಾಸ್ಟ್ ಟೈಮ್ ಬಂದವಾಗ ಒಂದು ಸ್ವಲ್ಪ ತರ್ಕ ಉಳಿದಿತ್ತು, ಹಾಗಾಗಿ ಇಲ್ಲೇ ಬರುಗುವ ಅಂತ ಬಂದದ್ದು. ನನಗೆ ಯಾವಾಗಲೂ ಬಂದವಾಗ ಇಲ್ಲೆಲ್ಲ ಒಂದು ಮಸ್ತಾಗಿ ಒಂದು ಶೂಟಿಂಗನ್ನು ಮಾಡ್ಬೋದು ಸಾಂಗಿಂದು. ನೋಡಿ ಎಷ್ಟು ಚಂದ ಇದೆ ಪ್ಲೇಸು ನೋಡಿ. ಮತ್ತು ಗೈಸ್, ಈ ಹಳ್ಳದ ಸೌಂಡ್ ಕೇಳುವಾಗ ಏನೋ ಒಂಥರ ಚಂದ ಫೀಲಿಂಗ್ ಆಗ್ತದೆ. ಈಗೆಲ್ಲ ಅಷ್ಟು ನೀರಿಲ್ಲ, ಆದರೆ ಹಿಂಗೆ ಮಳೆಗಾಲ ಎಲ್ಲ ಮುಗಿದ ಹಾಗೇನೆ ಬರಬೇಕು, ಆವಾಗ ಚಂದ ಕೇಳ್ತದೆ. ಈಗಲೆಲ್ಲ ಹಳ್ಳದ ನೀರು ಬತ್ತು ಹೋಗ್ತಾ ಬಂತಲ್ಲ, ಹಾಗಾಗಿ ಅಷ್ಟೇನು ಅನಿಸೋದಿಲ್ಲ. ಸೂರ್ಯನು ಮುಳುಗ್ತಾ ಬಂದ, ಹಾಗೆ ಸೂರ್ಯನ ಬಿಂಬ ನೋಡಿ ಅಲ್ಲಿ ನೀರಲ್ಲಿ ಮೂಡೋದೆ ಎಷ್ಟು ಚಂದ ಕಾಣ್ತದೆ ನೋಡಿ. ಅದ್ರದ್ದು ಬೆಳಕು ಗೈಸ, ನೀರಲ್ಲಿ ಮೂಡಿದ ನೋಡಿ ಸೂರ್ಯ, ಅದ್ರದ್ದು ಬೆಳಕು ನನ್ನ ಕಣ್ಣಿಗೆ ತಾಗ್ತಾ ಉಂಟು. ಅಂದರೆ ಒಂದೇ ಸರಿ ಹಿಂಗೆ ಹೊಡಿತಾ ಉಂಟು ಕಣ್ಣಿಗೆ. ಅಲ್ಲೆಲ್ಲ ಮರ ಬಂದ್ಬಿಟ್ಟದೆ ನೋಡಿ. ಮಳೆಗಾಲದ ಜೋರು ಮಳೆಗೆ, ಆ ಮಳೆದ ಫೋರ್ಸಿಗೆ ಒಣಗಿದ ಮರ ಇಲ್ಲಿ ತನಕ ಬಂದ್ಬಿಟ್ಟದೆ ನೋಡಿ. ಎಲ್ಲೋ ಬಿದ್ದಿದ್ದದು, ಸೊ ಇಲ್ಲಿ ಬಂದು ಹಿಡ್ಕೊಂಡದೆ ನೋಡಿ ಹೆಂಗಂತ. ವರ್ಕನ್ನೆಲ್ಲ ಮಾಡಿ ಈಗ ಮನೆಗೆ ಹೋಗ್ತಾ ಇದ್ರು. ಹಾಗೇನೆ ಗೈಸ್, ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ. ನಿಮಗೇನಾದರೂ ನನ್ನ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಟಾಟಾ, ಬೈ ಬೈ ಗೈಸ್.